ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇವತ್ತು ಸೈನ್ಸ್ ಬಗ್ಗೆ ನಾನು ಹೇಳ್ತೀನಿ. ವಿವಿಧ ಧಾತುಗಳು, ರಾಸಾಯನಿಕ ಸಂಕೇತಗಳು ಮತ್ತು ಪರಮಾಣುಗಳು ಯಾವ್ಯಾವ ಥರ ಇರ್ತಾವಂತ ಇವತ್ತು ಪ್ರಿಪ್ರೇಟ್ರಿ ಸೈನ್ಸ್ ಪೇಪರ್ ಇತ್ತು. ಇನ್ನೇ ಎಲ್ಲರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ವಿ. ಹೀಗಾಗಿ ನಾವೇನು ಹೇಳ್ತೀವಿ, ಅಣುಸೂತ್ರ, ಅದರ ರಚನಾ ವಿನ್ಯಾಸ, ಅವೆಲ್ಲ ಸಣ್ಣ ಸಣ್ಣ ಡೈಗ್ರಾಮ್ ಬರ್ತಾವೆ. ಆ ಡೈಗ್ರಾಮ್ನ ಒಂದು ಪ್ಲೇನ್ ಪೇಪರ್ ತೊಗೋಬೇಕು. ವೇಸ್ಟ್ ಅಂತೂ ರಗಡ್ ಮಾಡ್ತಿರ್ತೀರಿ. ಆ ವೇಸ್ಟ್ ಪೇಪರ್ನಾಗ ಡೈಗ್ರಾಮ್ ಹಾಕೋದಾಗಲಿ, ಹೊಳ್ಳಿ ಧಾತುಗಳ ಬರ್ಕೋಬೇಕು, ಅದ್ರ ರಾಸಾಯನಿಕ ಸಂಕೇತಗಳನ್ನ ಅದ್ರ ಮುಂದೆ ಬರ್ಕೋಬೇಕು. ಅದನ್ನು ನೀವು ಓದುವಂಥ ಜಾಗದೊಳಗೆ ಪೇಪರಿಗೆ ಬರೆದು ಅಂಟಿಸ್ಬೇಕು ಗೋಡೆಗೆ. ಈ ಥರ ಯಾಕೆ ಅಂಟಿಸ್ಬೇಕಂತ, ದಿನಾನು ನೀವು ಓದುವಂಥ ಮೆಟ್ನ್ಯಾಗ ಆ ಕಡೆ ಈ ಕಡೆ ರೌಂಡ್ ಹಚ್ಕೊಂಡಿರ್ತೀರಲ್ಲ ನಿಮ್ಮ ರೂಮಲ್ಲಿ, ಹಚ್ಕೊಂಡಾಗ ನೀವು ಓದುವಂಥ ಪ್ಲೇಸ್ ಯಾವುದೇ ಇರಲಿ, ರೂಮ್ನಾಗಿರಲಿ, ಹೊರಗಿರಲಿ, ಹಾಲಲ್ಲಿರಲಿ, ಎಲ್ಲೇ ಹಚ್ಕೊಂಡಾಗ ಅದು ನಿಮ್ಗೆ ನೇರವಾಗಿ ಕಾಣ್ತೈತಿ. ಸ್ವಲ್ಪ ನಿಮ್ಮ ತಲೆಯಾಗ ಅವಾಗ ಬರ್ತೈತಿ. ಓದಿದ್ದಕ್ಕಿಂತ ನೋಡೋದ್ರ ದೃಷ್ಟಿ ಕರೆಕ್ಟ್ ಇರ್ತೈತಿ. ಡೈಗ್ರಾಮ್ ಅದೇ ಥರ ಒಂದು ಕಾರ್ಡ್ ಶೀಟ್ ವೇಸ್ಟ್ ಮಾಡ್ಕೊಂಡಿರ್ತೀರಿ, ಅದನ್ನಾಗಲಿ ಏರ್ಪೋರ್ಟ್ ಸೈಜ್ ಪೇಪರಾಗಲಿ ತೆಗಿಬೇಕು. ಅಣುಸೂತ್ರ ತೆಗಿಬೇಕು, ಅದರ ರಚನಾ ವಿನ್ಯಾಸ ತೆಗಿಬೇಕು, ಧಾತುಗಳನ್ನ ಬರ್ಕೋಬೇಕು, ಅದ್ರ ಮುಂದೆ ಅದರ ಸಂಕೇತಗಳನ್ನ ಬರ್ಕೋಬೇಕು. ಬರ್ಕೊಂಡು ಆ ಥರ ಅಂಟಿಸ್ಕೋಬೇಕು. ಆ ಥರ ಅಂಟಿಸ್ಕೊಳ್ಳೋದ್ರಿಂದ ನಿಮ್ಗೇನು ಅನಿಸುತ್ತೆ, ಹೊಳ್ಳಿ ಗಣಿತ ಸೂತ್ರಗಳನ್ನ ಒಂದು ಚಾರ್ಟ್ನಾಗ ಹಾಕ್ಕೋಬೇಕು. ದೊಡ್ಡ ದೊಡ್ಡ ಅಕ್ಷರನ ಸ್ವಲ್ಪ ಬರ್ಕೊಂಡು ಚಾರ್ಟ್ ಅಂಟಿಸ್ಕೊಂಡು ಚಾರ್ಟ್ನಾಗ ಬರ್ಕೊಂಡು ಗೋಡೆಗೆ ಅಂಟಿಸ್ಕೋಬೇಕು. ಈ ಥರ ಆಗೋದ್ರಿಂದ ನಿಮ್ಗೆ ಇನ್ನೂ ಈಜಿ ಆಗುತ್ತೆ. ಕಣ್ಣು ಹಾಸ್ತಿರ್ತೀರಲ್ಲ ಡೈಲಿ ಕಣ್ಣು ಹಾಸೋದ್ರಿಂದ ನಿಮ್ಗೆ ಈಜಿ ಆಗುತ್ತೆ. ಈಗ ಸೈನ್ಸ್ ಬಗ್ಗೆ ಇನ್ನು ಟೈಮ್ ನಿಮ್ಗೆ ಜಾಸ್ತಿ ಇಲ್ಲ. ಟೈಮ್ ಜಾಸ್ತಿ ಇಲ್ಲದ ಕಾರಣ ನಾವೇನು ಹೇಳ್ತೀವಿ, ನೀವು ಓದು ಮುಂದೆ ಹೆಚ್ಚು ಮಹತ್ವ ಕೊಡೋದು ನೀವು ಓದಬೇಕು. ಹೊಳ್ಳಿ ಅದ್ರ ಬಗ್ಗೆ ರಿವಿಷನ್ ಮಾಡಬೇಕು, ಡಿಸ್ಕಸ್ ಮಾಡ್ಕೋಬೇಕು. ಹಿಂಗೆ ನಾ ಇದನ್ನು ಓದಿನಿ, ನೀ ಇದನ್ನು ಓದಿದಿಲ್ಲ, ನೀ ಇದನ್ನು ಹೇಳು, ನಾ ಅದನ್ನು ಹೇಳ್ತೀನಿ ಅಂತ ಡಿಸ್ಕಸ್ ಮಾಡ್ಕೋಬೇಕು. ಡಿಸ್ಕಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಒಂದು ಓದಿದ್ದನ್ನು ಹೊಳ್ಳಿ ರಿಪ್ಲೈ ಮಾಡ್ಕೋಬೇಕು. ಈ ಧಾತುಗಳು, ಅದರ ರಾಸಾಯನಿಕ ಸಂಕೇತಗಳು, ಧಾತುಗಳು ಅಂತ ಹೇಳ್ತಿರ್ತಾರೆ, ರಾಸಾಯನಿಕ ಸಂಕೇತಗಳು. ಹೊಳ್ಳಿ ಡೈಗ್ರಾಮ್ ಅಂತೂ ಒಂದು ಡೈಗ್ರಾಮ್ ತೆಗೆದು 4 ಮಾರ್ಕ್ಸಿಂದ ಇರ್ತೈತಿ. ಅಣುಸೂತ್ರದ ಬಗ್ಗೆ ಆಗಲಿ, ಈಗ ಯಾವುದೋ ಒಂದು ಬುಕ್ಕಲ್ಲಿ ಇರುವಂಥದ್ದು ಯಾವುದೋ ಒಂದು ನೀವು ರಚನಾ ವಿನ್ಯಾಸ ಅಂತ ತೆಗೆದಿರ್ತೀವಿ, ಡೈಗ್ರಾಮ್ ತೆಗಿಯೋದ್ರಿಂದ 3ರಿಂದ 4 ಮಾರ್ಕ್ಸ್. ಅದಕ್ಕೆ ನಾಳೆ ರಿಸಲ್ಟ್ ಬಂದಿದ್ಕೊಳ್ಬೇಕಿನ್ನ ಈಗ ಸ್ವಲ್ಪ ನೀವು ಎಚ್ಚೆತ್ಕೊಳ್ಳೋದು ಬೇಸಿ. ಓದಿರಿ, ಅದ್ರ ತಕ್ಕ ಬರೀರಿ, ಹೊಳ್ಳಿ ರಿಪೀಟ್ ಮಾಡಿರಿ, ನಿಮ್ಮ ಸರ್ ಕೂಡ ಹೋಗಿ ಕೇಳಿರಿ, ಡಿಸ್ಕಸ್ ಮಾಡ್ಕೊರಿ. ಅದ್ರ ಜೋಡಿನ ನೀವು ಸ್ವಲ್ಪ ಬರೆದು ತೆಗೀರಿ. ಟೈಮ್ ಜಾಸ್ತಿ ಒತ್ತು ಕೊಡೋದಿನ್ನ ನೀವು ಓದಕ್ಕೆ ಬರೆಯೋಕೆ. ಇವತ್ತು ಈಗಾಗಲೇ 3 ಎಕ್ಸಾಮ್ ಮುಗಿದು ಪ್ರಿಪ್ರೇಟ್ರಿ, ಇನ್ನು 3 ಅದಾವೆ. ಈಗಾಗಲೇ ಹಿಂದಿ ಮುಗೀತಿ, ಇಂಗ್ಲೀಷು ಮುಗೀತಿ, ಸೈನ್ಸು ಆಯ್ತು, ಮ್ಯಾಥ್ಸ್, ಕನ್ನಡ, ಸೋಷಿಯಲ್. ಅದನ್ನು ಈ ಹಿಂದಂತೂ ಸೋಷಿಯಲ್ ಅಂತೂ ಡಿಟ್ಟು 1 to 4 ಮಾರ್ಕ್ಸಿನ ಮಟನೂ ಹೇಳೇರಿ. ಅದು ಇನ್ನು ಮುಂದೆ ಕನ್ನಡ ಗ್ರಾಮರ್ ಹೇಳ್ತೈತಿ, ಸೈನ್ಸು ಹೇಳಾಕತ್ತೈತಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾರ್ಟ್ಸ್ ಒಳಗೆ ನಾವು ತೆಗೆದು ನಿಮ್ಗೆ ಹೇಳಾಕತ್ತೀವಿ. ಲಾಂಗ್ ವಿಡಿಯೋ ಅಂತೂ ಹಾಕೋದಾಗಂಗಿಲ್ಲ. ಅದಕ್ಕೆ ಶಾರ್ಟ್ಸ್ ಒಳಗೆ ತೆಗೆದು ನಾವು ಹಾಕತ್ತೀವಿ. ಡೈಗ್ರಾಮ್ ನೋಡ್ಕೊರಿ, ಒಳ್ಳೆದ್ರ ಬಗ್ಗೆ ಜೋಡು ನೋಡಿ, ಇದ್ರ ಬಗ್ಗೆ ಅಣುಸೂತ್ರಗಳನ್ನ ನೋಡ್ಕೊರಿ. ಆಮೇಲೆ ಧಾತುಗಳು, ರಾಸಾಯನಿಕ ಸಂಕೇತಗಳು. ಹೊಳ್ಳಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಟಿಕ್ ಮಾಡಿರಿ. ಯಾಕಂದ್ರೆ ನಾವು ಹೇಳುವಂಥ ಕ್ವಶನ್ಸ್ ಆಗಲಿ ನಿಮ್ಗೆ ಫಸ್ಟ ಬಂದು ತಲುಪ್ತಾವೆ. ನಾವು ಮ್ಯಾಗಿದ್ದು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ನಾವು ಹೇಳ್ತೀವಿ. ಟೈಮ್ ಜಾಸ್ತಿ ಇರೋದ ಕಾರಣ ಇನ್ನು ಇಂಪಾರ್ಟೆಂಟ್ ಕ್ವಶನ್ಸು ಹೇಳ್ತೀವಿ. ಬೇಡ 5 ನಿಮಿಷ ಅಷ್ಟೇ ನೀವು ಮೊಬೈಲ್ ಮುಂದೆ ತೆಗೆದು ನೋಡಿದ್ರಿ ಅಂದರೆ 5 ನಿಮಿಷ ತೆಗೆದು ನೋಡಿದ್ರಿ ಅಂದರೆ ಇಂಪಾರ್ಟೆಂಟ್ಸ್ ಕ್ವಶನ್ಸ್ ಇರ್ತವೆ. ಶಾರ್ಟ್ಸ್ ಒಳಗೆ ಶಾರ್ಟಾಗಿ ಹೇಳ್ತೀವಿ, ಟೈಮ್ ಜಾಸ್ತಿ ಇಲ್ಲ. ಹೀಗಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾದರೂ ತಿಳಿಸ್ರಿ. ನೀವು ಹೇಳುವಂಥ ಮೇಲೆ ನಾವು ಇನ್ನೂ ಕ್ವಶನ್ಸ್ ಯಾವ ಥರ ಹೇಳಬೇಕು, ಯಾವ ಥರ ನಾವು ತೆಗಿಬೇಕು, ನಿಮ್ಗೆ ಯಾವ ಥರ ಹೇಳಬೇಕು ಅನ್ನೋದ್ರ ಬಗ್ಗೆ ನಾವು
ಡಿಸ್ಕಸ್ ಮಾಡ್ತೀನಿ. ಲೈಕ್